ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಏನು ಹೇಳಿದೆ ಅಂತಂದರೆ, ಪೊಲೀಸವರು ಈ ಥರ ಸ್ಟೂಡೆಂಟ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಇದು ನ್ಯಾಯನಾ ಅಂತ. ಬಟ್ ಒಂದಷ್ಟು ಕಚ್ಚಡ ಬೋಳಿ ಮಕ್ಕಳು ಕಮೆಂಟ್ ಮಾಡಿದ್ದಾರೆ. ಏನು ಇಷ್ಟು ವರ್ಷದಿಂದ ಇಲ್ಲದೇ ಇರೋ ಒಂದೇ ಒಂದು ವಿಡಿಯೋಗೆ ಕಾಮೆಂಟ್ಸ್ಗಳು ಬಂದಿದ್ದು ನೋಡೋಕ್ಕಾಗ್ತಿರ್ಲಿಲ್ಲ ಕಣ್ಣಿಂದ. ಏನು ಕ್ವೆಶನ್ ಮಾಡ್ತಾರೆ ಅವರು ಅಂತಂದರೆ, ನನಗೆ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ವಂತೆ, ಸೊ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡಬೇಕಂತೆ. ಕಣಪ್ಪ, ನನಗೆ ಗೊತ್ತಿಲ್ಲ ಆಯಿತಾ, ನಾನು ಡೆಲ್ಲಿಗೆ ಹೋಗಿ ನೋಡಿಲ್ಲ. ನೀವೆಲ್ಲ ಕಚಡ ಬೇವರ್ಸಿಗಳು ಹೋಗಿ ಡೆಲ್ಲಿಯಲ್ಲಿ ನೋಡ್ಕೊಂಡು ಬಂದುಬಿಟ್ಟಿದ್ದೀರಾ ಅಲ್ವಾ, ಸೊ ನೀವು ವಿಡಿಯೋ ಮಾಡಿ. ಯಾಕೆ ನಿಮಗೆ ಯೋಗ್ಯತೆ ಅಲ್ವಾ ವಿಡಿಯೋ ಮಾಡೋದಕ್ಕೆ? ಕಂಡೋರಿಗೆ ಬಂದ್ಬಿಟ್ಟು ಕಮೆಂಟ್ ಮಾಡೋಕ್ಕಾಗುತ್ತೆ, ವೀಡಿಯೋಸ್ ಮಾಡೋಕ್ಕಾಗಲ್ವಾ? ಹಾಕಿ ಮಾಡಿ. ನಿಮಗೆ ಗೊತ್ತಲ್ವಾ, ಯಾವುದೋ ಒಂದು 2 ನ್ಯೂಸ್ ಚಾನಲ್ ನೋಡ್ಬಿಟ್ಟಿರ್ತಾರೆ, ಆಮೇಲೆ ಬಂದ್ಬಿಟ್ಟು ಇಲ್ಲಿ ಕಮೆಂಟ್ ಮಾಡಿಬಿಡೋದು. ಸೊ ಒಂದೊಂದೇ ಪಾಯಿಂಟ್ ಹೇಳ್ತೀನಿ ನಾನು ಇವಾಗ. ಸೊ ಪಾಯಿಂಟ್ ನಂಬರ್ 1 ಏನಂತ ಕಮೆಂಟ್ ಮಾಡಿದ್ದಾರೆ ಅಂತಂದರೆ, ಕರೆಕ್ಟಾಗಿ ತಿಳ್ಕೊಂಡು ಮಾತಾಡಬೇಕು, ಸ್ಟೂಡೆಂಟ್ಸೇ ಫಸ್ಟು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಅಂದರು. ಸರಿ ಆಯಿತು, ಸ್ಟೂಡೆಂಟ್ಸೇ ಫಸ್ಟು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ್ರು. ನಮಗೆ ಅಥವಾ ನಿಮಗೆ ಗೊತ್ತಾ ಸ್ಟೂಡೆಂಟ್ಸೇ ಹೋಗಿ ಅಟ್ಯಾಕ್ ಮಾಡಿದ್ರು ಅಂತ, ಅಥವಾ ಪೊಲೀಸವರೇ ಹೋಗಿ ಫಸ್ಟ್ ಅಟ್ಯಾಕ್ ಮಾಡಿದ್ರು ಅಂತ ನಿಮಗೆ ಗೊತ್ತಾ? ಇಲ್ಲ. ಆ್ಯಂಡ್ ನಾನು ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಏನು ಅಂತಂದರೆ, ಬಂದಂಗೆ ಹೊಡೆದಿದ್ದಾರೆ, ಬುಲ್ಡೆಗಳು ಓಪನ್ ಆಗಿದ್ದಾವೆ ಅಂತ ಮಾಡಿರೋದು. ಇಲ್ಲ ಅವ್ರು ಅಟ್ಯಾಕ್ ಮಾಡಿದ್ರು ಅಥವಾ ಇವ್ರು ಅಟ್ಯಾಕ್ ಮಾಡೋದು ಅಂತ ನಾನು ಮೆನ್ಷನೇ ಮಾಡಿಲ್ಲ. ಕಚ್ಚಡ ಬೇವರ್ಸಿಗಳ ಫಸ್ಟು ವಿಡಿಯೋನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆಯಿತಾ. ಇನ್ನೊಂದು, ಸ್ಟೂಡೆಂಟ್ಸ್ ಕೈಯಲ್ಲಿ ಮೊಬೈಲ್ ಇತ್ತು, ಯಾಕೆ ಪೊಲೀಸವ್ರ ಕೈಯಲ್ಲಿ ಮೊಬೈಲ್ ಇರಲಿಲ್ವಾ ವಿಡಿಯೋ ಮಾಡೋದಕ್ಕೆ? ಪ್ರತಿಯೊಂದಕ್ಕೂ ಎವಿಡೆನ್ಸು ಪ್ರೂಫು ಅಂತ ಮಾತಾಡ್ತಾರೆ. ಮೊಬೈಲ್ ತೆಗ್ಬಿಟ್ಟು ಮಾಡಬೇಕಾಗಿತ್ತು ವೀಡಿಯೋಸು. ಸ್ಟೂಡೆಂಟ್ಸ್ಗಳೇ ಫಸ್ಟ್ ಬಂದು ನಮಗೆ ಅಟ್ಯಾಕ್ ಮಾಡಿದ್ರು, ಅದಕ್ಕೆ ನಾವು ಅವ್ರಿಗೆ ಅಟ್ಯಾಕ್ ಮಾಡಿದ್ವಿ ಅಂತ ಒಬ್ಬರು ಪೊಲೀಸರು ವಿಡಿಯೋ ಮಾಡಿದ್ದೆ ನೋಡಿಲ್ಲ. ಮತ್ತು ಸ್ಟೂಡೆಂಟ್ಸ್ಗಳು ಅಟ್ಯಾಕ್ ಮಾಡಿದ್ರು ಅಲ್ವಾ, ಸ್ಟೂಡೆಂಟ್ಸ್ಗಳಿಗಾಗಿರೋ ಗತಿ ಒಬ್ಬರು ಪೊಲೀಸ್ಗೂ ಆಗಿಲ್ಲ. ಚೆನ್ನಾಗೇ ಇದ್ದಾರೆ ಎಲ್ಲರೂ. ನಾನು ಸಣ್ಣ ಪುಟ್ಟ ಗಾಯಗಳು ಬಿಟ್ಟರೆ ಬುಲ್ಡೆಗಳು ಓಪನ್ ಆಗಿ ರಕ್ತ ಸುರಿದು ಈ ಥರ ಏನೂ ಆಗೇ ಇಲ್ವಲ್ಲ, ತುಂಬ ಚೆನ್ನಾಗೇ ಇದ್ದಾರೆ ಅಲ್ವಾ. ಸ್ಟೂಡೆಂಟ್ಸು ತಪ್ಪಿದ್ರೆ, ಸೆಕೆಂಡ್ ಪಾಯಿಂಟು, ಸ್ಟೂಡೆಂಟ್ಸು ತಪ್ಪಿದ್ರೆ ಪಂಜಾಬೀಸ್ ಏನಕ್ಕೆ ಬರ್ತಾರೆ? ಪಂಜಾಬೀಸ್ ಆರ್ಮಿ ಬಂದ್ಬಿಟ್ಟು ಯಾಕೆ ಪೊಲೀಸ್ ಆಪೋಸಿಟ್ ನಿಂತ್ಕೊತಾರೆ? ವೀಡಿಯೋಸ್ ನೋಡ್ತಿದ್ದೀರಾ ಅಲ್ವಾ, ಪಂಜಾಬೀಸ್ ಎಂಟ್ರಿ ಕೊಟ್ಟಿದ್ದು ಹೆಂಗಿತ್ತು ಅಂತ. ಸುಮ್ಮನೆ ಕುತ್ಕೊಂಡು ಮಾತಾಡ್ಬಿಡೋದು. ಆಮೇಲೆ ನಾನು ಅದನ್ನು ಮೆನ್ಷನ್ ಮಾಡಿದ್ದೀನಿ, ಏನಕ್ಕೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತಂದರೆ, ಕ್ವಶನ್ ಪೇಪರ್ ಲೀಕ್ ಆಗಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ, ಮಿನಿಸ್ಟರ್ನ ಕೆಳಗಡೆ ಇಳಿಸಿ ಅಂತ. ಅದಕ್ಕೆ ದನ ಬಡ್ದಂಗೆ ಬೆಳೆದಿದ್ದಾರೆ. ಸ್ಟೂಡೆಂಟ್ಸು ಕೇಳ್ಬಿಟ್ರು ಅಥವಾ ಅವ್ರು ಅಟ್ಯಾಕ್ ಮಾಡಿಬಿಟ್ರು ಅಂತ ಹೊಡೆದ್ಬಿಟ್ರು ಅಲ್ವಾ. ಚಿಕ್ಕ ಮಕ್ಕಳನ್ನ ರೇಪ್ ಮಾಡ್ತಾರೆ, ಅಂಥವ್ರನ್ನ ಯಾರು ಈ ಥರ ರೋಡಲ್ಲಿ ನಿಂತ್ಕೊಂಡು ಹೊಡೆದೇ ಇಲ್ಲ. ರೇಪ್ ಮಾಡಿದವರೆಲ್ಲ ಚೆನ್ನಾಗೇ ಇದ್ದಾರೆ, ಯಾಕೆ ಹೊಡೆದಿಲ್ಲ? ಕಮೆಂಟ್ ಹಾಕೋ ಬೇವರ್ಸಿಗಳಿಗೆ ನಾನು ಇದು ವಿಡಿಯೋ ಮಾಡ್ತಾ ಇರೋದು. ಫಸ್ಟು ತಿಳ್ಕೊಂಡು ಮಾತಾಡಿ, ಆಮೇಲೆ ಬಂದು ಕಮೆಂಟ್ ಹಾಕಿ. ನೆಕ್ಸ್ಟ್ ಟೈಮು ಇಷ್ಟೇ ಸಾಫ್ಟಾಗಿ ನನ್ನ ಮಾತು ಬರಲ್ಲ ಅಥವಾ ನನ್ನ ವೀಡಿಯೋಸು ಬರಲ್ಲ. ಯಾರ್ಯಾರು ಕಮೆಂಟ್ ಹಾಕಿರ್ತಾರಲ್ಲ ವಿತ್ ಫೋಟೋ ಇಟ್ಕೊಂಡು ನಿಮ್ಮದೇ ಒಂದು ಚರಿತ್ರೆನೇ ಹೇಳ್ತೀನಿ ಕೂತ್ಕೊಂಡು ವೀಡಿಯೋದಲ್ಲಿ. ಇಷ್ಟು ವರ್ಷದಲ್ಲಿ ಯಾವತ್ತೂ ಕಮೆಂಟ್ಸಿಗೆ ನಾನು ರಿಪ್ಲೈ ಕೊಟ್ಟಿಲ್ಲ, ಫಸ್ಟ್ ವೀಡಿಯೋ ಅಂತ ಅನ್ಸುತ್ತಿದ್ದು. ಕಮೆಂಟ್ಸಿಗೆ ರಿಪ್ಲೈ ಕೊಡ್ತಾ ಇರೋದು. ಗೊತ್ತಿದ್ರೆ ಮಾತಾಡಿ, ಇಲ್ವಾ ತೆಪ್ಪಗೆ ಮುಚ್ಕೊಂಡಿರಿ, ಸುಮ್ಮನೆ ಮೊಬೈಲ್ ಇದೆ ಕುಟ್ಟೋದಲ್ಲ. ನಿಮ್ಗೇನಂತ ಅನಿಸ್ತಿದ್ರ ಬಗ್ಗೆ ಕಮೆಂಟ್ ಮಾಡಿ.